ಪ್ರೀತಿಯ ವಿದ್ಯಾರ್ಥಿಗಳೇ, ಡಿ ಸಿ ಡಿಜಿಟಲ್ ಲರ್ನಿಂಗ್ನ ಮೊದಲನೇ ಸೆಮಿಸ್ಟರ್ನ 10ನೇ ಅವಧಿಯ ತರಗತಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಐ ಹಾರ್ಟ್ಲಿ ವೆಲ್ಕಮ್ ಟು ಯು ಡಿ ಸಿ ಡಿಜಿಟಲ್ ಲರ್ನಿಂಗ್ಸ್ 10th session. Today in this session we are going to deal with the relationship of sociology with economics. ಅಂದರೆ ಈಗಾಗಲೇ ನಾವು ಹಿಂದೆ 2 ಅವಧಿಯಲ್ಲಿ ತಿಳ್ಕೊಂಡಂತೆ ಸಮಾಜಶಾಸ್ತ್ರವು ಇತರ ಸಮಾಜ ವಿಜ್ಞಾನಗಳೊಂದಿಗೆ ಸಂಬಂಧ ಹೊಂದಿದೆ. ಹಾಗೆ ಇವತ್ತು ಸಮಾಜಶಾಸ್ತ್ರವು ಅರ್ಥಶಾಸ್ತ್ರದ ಜೊತೆಗೆ ಹೇಗೆ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವು ಈ ಅವಧಿಯಲ್ಲಿ ತಿಳ್ಕೊಳ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಹಿಂದಿನ ಅವಧಿಯಲ್ಲಿ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ದ relationship of sociology with history and relationship of sociology with political science. Today we are going to deal with the relationship of sociology with economics. ಅಂದರೆ ಅರ್ಥಶಾಸ್ತ್ರದೊಂದಿಗೆ ಸಮಾಜಶಾಸ್ತ್ರವು ಹೇಗೆ ಸಂಬಂಧವನ್ನು ಹೊಂದಿದೆ ಅಂತ ನಾವು ಈಗ ತಿಳ್ಕೊಳ್ತಿದ್ವಿ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಮಾನವನ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ತಮಗೆ ಗೊತ್ತಿದೆ. ಇಕನಾಮಿಕ್ ಡೀಲ್ಸ್ ವಿತ್ ದಿ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಮ್ಯಾನ್. ಅಂದರೆ ಮನುಷ್ಯ ಆರ್ಥಿಕ ಚಟುವಟಿಕೆಗಳಲ್ಲಿ ಹೇಗೆ ಪಾಲ್ಗೊಳ್ತಾನೆ, ಪ್ರಾಕೃತಿಕ ಸಂಪತ್ತನ್ನು ತನ್ನ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ತಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗೆ ಒಂದು ಕಡೆ ಹೇಳ್ತಾರೆ ಮ್ಯಾನ್ ಈಸ್ ವೆಲ್ತ್ ಗೆಟರ್ ಆ್ಯಂಡ್ ವೆಲ್ತ್ ಡಿಸ್ಪೋಸರ್ ಅಂತ. ಅಂದರೆ ಸಂಪತ್ತನ್ನು ಗಳಿಸುವವನು ಮತ್ತು ಸಂಪತ್ತನ್ನು ವಿನಿಯೋಗಿಸುವವನು ಮಾನವ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಇಟ್ ಈಸ್ ಮೇನ್ಲಿ ಕನ್ಸರ್ನ್ಡ್ ವಿತ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್. ಅಂದರೆ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಏನನ್ನು ಒಳಗೊಂಡಿರ್ತವೆ ಅಂತಂದರೆ ಉತ್ಪಾದನೆ, ವಿತರಣೆ ಮತ್ತು ಅನುಭೋಗ. ಈ 3 ಪ್ರಕ್ರಿಯೆಗಳ ನಡುವೆ ಮಾನವನ ಆರ್ಥಿಕ ಚಟುವಟಿಕೆಗಳು ಗಿರಿಕಿ ಹೊಡಿತಾ ಇರ್ತವೆ. ಆ್ಯಂಡ್ ದೆನ್ ಇಕನಾಮಿಕ್ ರಿಲೇಷನ್ಶಿಪ್ಸ್ ಬೇರ್ ಎ ಕ್ಲೋಸ್ ರಿಲೇಷನ್ ಟು ಸೋಷಿಯಲ್ ಆ್ಯಕ್ಟಿವಿಟೀಸ್. ಅಂದರೆ ಮಾನವ ಒಬ್ಬ ಸಮಾಜ ಜೀವಿ ಹಾಗೂ ಆರ್ಥಿಕ ಜೀವಿ. ಈಸ್ ಅ ಸೋಷಿಯಲ್ ಅನಿಮಲ್ ಆ್ಯಸ್ ವೆಲ್ ಆ್ಯಸ್ ಅನ್ ಇಕನಾಮಿಕ್ ಆ್ಯನಿಮಲ್ ಅಂತ ಕೂಡ ಕರಿತೀವಿ ನಾವಿಲ್ಲಿ. ಅಂದರೆ ಮಾನವನ ಚಟುವಟಿಕೆಗಳು ಸಮಾಜದ ಭಾಗವಾಗಿರೋದ್ರಿಂದ ಅವು ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತವೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಈಗ ಅವುಗಳ ಪರಸ್ಪರ ಸಂಬಂಧವನ್ನು ನೋಡೋದಾದರೆ ನಮಗೆ ಗೊತ್ತಿರುವ ಅಲ್ಲಿ ಕೆಲವು ಸಮಾಜಶಾಸ್ತ್ರಜ್ಞರು ಒಂದು ಇದು ಹೇಳ್ತಾರೆ, ಆರ್ಥಿಕ ಪರಿವರ್ತನೆಗಳ ಸಾಮಾಜಿಕ ವ್ಯಾಖ್ಯಾನ ಅಂತ. ಅಂದರೆ ಇಕನಾಮಿಕ್ ಚೇಂಜಸ್ ಆ್ಯಸ್ ಆ್ಯನ್ ಆಸ್ಪೆಕ್ಟ್ ಆಫ್ ಸೋಷಿಯಲ್ ಚೇಂಜ್ ಅಂತ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ಬದಲಾಗ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿಗಳು ಸಾಮಾಜಿಕವಾದ ಪರಿಸ್ಥಿತಿಯನ್ನು ವ್ಯಾಖ್ಯಾನಿಸ್ತವೆ ಅಂತ ಹೇಳ್ತಾರೆ. ಆ ವಿಷಯಕ್ಕೆ ಬರೋದಾದರೆ ಸೋಂಬರ್ಟ್, ಮ್ಯಾಕ್ಸ್ ವೆಬರ್, ವಿಲ್ಫ್ರೆಡೋ ಪ್ಯಾರೆಟೋ, ಆಮೇಲೆ ಓಪನ್ ಹೀಮರ್ ಇಂತಹ ಅರ್ಥಶಾಸ್ತ್ರಜ್ಞರು ಸಮಾಜದಲ್ಲಿ ಆಗ್ತಕ್ಕಂಥ ಆರ್ಥಿಕ ಪರಿವರ್ತನೆಗಳು ಸಾಮಾಜಿಕ ಬದಲಾವಣೆಯ ಒಂದು ಭಾಗ ಅಂತ ಕರೀತಾರೆ. ಅಂದರೆ ಮನುಷ್ಯನ ಸಾಮಾಜಿಕ ಭಾಗವಾಗಿರ್ತಕ್ಕಂಥ ಮನುಷ್ಯ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ಕೋಬೇಕಂದ್ರೆ ಸಾಮಾಜಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಬೇಕು. ಸಮಾಜದ ರಚನೆ, ಅದರ ಸಂಘಟನೆಗಳು, ಸಂಸ್ಥೆಗಳ ಮೇಲೆ ಈ ಆರ್ಥಿಕ ಚಟುವಟಿಕೆಗಳು ಹೇಗೆ ಪ್ರಭಾವ ಬೀರ್ತವೆ ಅಂತ ಕೂಡ ಅವರು ಹೇಳ್ತಾರೆ. ಒಂದು ಕಡೆ ಜರ್ಮನಿ ಅರ್ಥಶಾಸ್ತ್ರಜ್ಞನೂ ಹೌದು, ಸಮಾಜಶಾಸ್ತ್ರಜ್ಞನೂ ಆಗಿರತಕ್ಕಂಥ ಮ್ಯಾಕ್ಸ್ ವೆಬರ್ ಆರ್ಥಿಕ ಅಂಶಗಳ ಮೇಲೆ ಧಾರ್ಮಿಕ ಅಂಶಗಳು ಹೇಗೆ ಪರಿಣಾಮ ಬೀರ್ತವೆ ಅಂತೇಳ್ಬಿಟ್ಟು, ಅಂದರೆ ಪ್ರೊಟೆಸ್ಟೆಂಟರು ಹೇಗೆ ಪ್ರವರ್ಧಮಾನಕ್ಕೆ ಬಂದರು ಆರ್ಥಿಕವಾಗಿ ಅನ್ನೋದನ್ನು ಕೂಡ ಆತ ವ್ಯಾಖ್ಯಾನ ಮಾಡ್ತಾನೆ. ನೆಕ್ಸ್ಟ್ ಬರೋದಾದರೆ ಸಾಮಾಜಿಕ ಪರಿವರ್ತನೆಯ ಆರ್ಥಿಕ ವ್ಯಾಖ್ಯಾನವನ್ನು ನಾವು ನೋಡ್ತೀವಿ. ಅಂದರೆ ಕಾರ್ಲ್ ಮಾರ್ಕ್ಸ್ ಮತ್ತು ವೆಬ್ಲಿನ್ ಅಂತಕ್ಕಂಥವರು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆದವು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳೇ ಕಾರಣ, ಆರ್ಥಿಕ ಅಂಶಗಳೇ ಕಾರಣ ಅಂತ ಅವರು ಹೇಳ್ತಾರೆ. ಅಂದರೆ ಯಾವುದೇ ಒಂದು ಸಾಮಾಜಿಕ ಭಾಗದಲ್ಲಿ ಪರಿವರ್ತನೆ ಆಗಿದೆ ಅಂದರೆ ಅದರ ಮೇಲೆ ದೆರ್ ಈಸ್ ಆ್ಯನ್ ಇಂಪ್ಯಾಕ್ಟ್ ಆಫ್ ಇಕನಾಮಿಕ್ ಚೇಂಜ್. ಆಮೇಲೆ ಒಟ್ಟಾಗಿ ಎಲ್ಲ ಅಂಶಗಳು, ಸಾಮಾಜಿಕ ಎಲ್ಲ ಅಂಶಗಳ ಮೇಲೆ ಆರ್ಥಿಕ ಅಂಶಗಳು ಪ್ರಭಾವ ಬೀರ್ತವೆ. ಹಾಗಾಗಿ ಸಮಾಜದಲ್ಲಿ ಆಗ್ತಕ್ಕಂತಹ ಎಲ್ಲ ಘಟನಾವಣೆ ಹಿಂದೆನೂ ಆರ್ಥಿಕ ಅಂಶಗಳು ಅಂತ ಇರ್ತವೆ ಅಂತೇಳ್ಬಿಟ್ಟು ಕಾರ್ಲ್ ಮಾರ್ಕ್ಸ್ ಪ್ರಬಲವಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಈಸ್ ರಿಗಾರ್ಡೆಡ್ ಆ್ಯಸ್ ಆ್ಯನ್ ಇಕನಾಮಿಕ್ ಡಿಟರ್ಮಿನಿಸ್ಟ್ ಅಂತ ಕರಿತೀವಿ ನಾವು ಅವ್ರನ್ನ.
ಅಂದರೆ ಆರ್ಥಿಕ ನಿಯತವಾದಿ, ಸಾಮಾಜಿಕ ಚಟುವಟಿಕೆಗಳು ಎಲ್ಲವುದಕ್ಕೂ ಮೂಲ ಆಧಾರ ಆರ್ಥಿಕ ಅಂಶಗಳು ಅನ್ನತಕ್ಕಂಥದ್ದು ಅದೊಂದು ಬಲವಾದ ಪ್ರತಿಪಾದನೆ. ಹಾಗೆಯೇ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು, ಏರುಪೇರುಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಕ್ರಾಂತಿಗಳಾಗಿರ್ಬೋದು, ಇವೆಲ್ಲವೂ ಘಟಿಸುವುದಕ್ಕೂ ಆರ್ಥಿಕ ಅಂಶಗಳೇ ಕಾರಣ ಅಂತ ಕೂಡ ಹೇಳ್ತಾರೆ. ಆಮೇಲೆ ಸೋಷಿಯಲ್ ಸೂಪರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಸಮಾಜದ ಮೇಲ್ಸ್ತರ ರಚನೆ ಆಗಿರ್ತಕ್ಕಂಥ ಧರ್ಮ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಲೆಗಳಾಗಿರ್ಬೋದು, ಇವುಗಳ ಮೇಲೂ ಕೂಡ ಆರ್ಥಿಕತೆಯ ನೆರಳು ಇದೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಇತಿಹಾಸದ ಉದ್ದಕ್ಕೂ ಆರ್ಥಿಕ ಅಸಮಾನತೆಗಳು ಮತ್ತು ಶೋಷಣೆಗಳು ಇವೇ ಇತಿಹಾಸವನ್ನು ರೂಪಿಸಿವೆ, ಇವುಗಳಿಂದನೇ ಸಂಘರ್ಷ ಆಗಿದೆ, ಇವುಗಳಿಂದನೇ ಇತಿಹಾಸ ರೂಪುಗೊಂಡಿದೆ ಅಂತೇಳ್ಬಿಟ್ಟು ಕಾರ್ಲ್ ಮಾರ್ಕ್ಸ್ ತನ್ನ ವಾದವನ್ನು ಮಂಡಿಸ್ತಾರೆ. ನಂತರದಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ಆರ್ಥಿಕ ಬದಲಾವಣೆಗಳು ಸಾಮಾಜಿಕ ವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮವನ್ನು ಕೂಡ ಬೀರುತ್ತವೆ ಅಂತ ಹೇಳ್ತಾರೆ. ಉದಾಹರಣೆಗೆ 18ನೇ ಶತಮಾನದಲ್ಲಿ ಆದಂತಹ ಕೈಗಾರಿಕಾ ಕ್ರಾಂತಿ ಜನರಿಗೆ ಯಥೇಚ್ಛವಾದ ಹಣವನ್ನು ನೀಡಿತು, ಉದ್ಯೋಗಾವಕಾಶಗಳನ್ನು ನೀಡಿತು, ಜೊತೆಗೆ ಜನರ ಜೀವನವನ್ನು ಕೂಡ ಪಲ್ಲಟಗೊಳಿಸ್ತು. ಅಂದರೆ ಜನರ ಒಂದೇ ಕಡೆ ನೆಲೆಯೂರ್ತಕ್ಕಂಥ ಜನರು ವಲಸೆ ಹೋದರು. ಆಮೇಲೆ ಅಲ್ಲಿ ಏನು ಕೊಳಗೇರಿಗಳು ನಿರ್ಮಾಣ ಆದವು. ಈ ಥರ ಜನರು ಕೈ ಕೆಲಸಗಳು ಹಾಳಾಗೋದು, ಅಂದರೆ ಕೈ ಕೆಲಸಗಳು ನಿಂತ್ಕೊಂಡ್ಬಿಟ್ವು, ಯಂತ್ರಕ್ಕೆ ಜಾಸ್ತಿ ಅವಲಂಬನೆ ಆದರು. ಇಂತಹ ಬದಲಾವಣೆಗಳನ್ನು ನಾವು ಆರ್ಥಿಕ ಅಂಶದ ಮೂಲಕ ತಿಳ್ಕೋಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇವೆರಡೂ ನಡುವೆ ಈ ಎರಡೂ ಅಂಶಗಳು ಪರಸ್ಪರ ಒಂದಕ್ಕೊಂದು ಕೊಡುಕೊಳ್ಳುವಿಕೆಯನ್ನು ಮಾಡ್ತವೆ ಅಂತ ಹೇಳ್ತೀವಿ. ಅಂದರೆ ಈಗ ಕಾರ್ಮಿಕರ ಸಂಬಂಧಗಳು, ಜೀವನ ಮಟ್ಟ, ಉದ್ಯೋಗ ಮತ್ತು ಉದ್ಯೋಗದಾತರ ನಡುವಿನ ಸಂಬಂಧಗಳು, ಇವೆಲ್ಲವೂ ಶ್ರಮ ವಿಭಜನೆ, ಆಸ್ತಿ ಅಂತಕ್ಕಂಥದ್ದೇನಿದೆ ಅದು, ಇವು ಪರಸ್ಪರ ಎರಡೂ ವಿಷಯಗಳಿಗೆ ಸಂಬಂಧಪಡ್ತವೆ. ಅರ್ಥಶಾಸ್ತ್ರಕ್ಕೂ ಮತ್ತು ಸಮಾಜಶಾಸ್ತ್ರ ಎರಡಕ್ಕೂ ಇವು ಸಂಬಂಧವನ್ನು ಹೊಂದವೆ. ಹಾಗೆಯೇ ಸೋಷೋ ಇಕನಾಮಿಕ್ ಪ್ರಾಬ್ಲಮ್ಸ್ ಅಂತ ನಾವು ಕರಿತೀವಿ. ಅಂದರೆ ಇತ್ತೀಚಿನ 20ನೇ ಶತಮಾನದ ಕೊನೆಯ ಅವಧಿಯಲ್ಲಿ ಸಮಾಜಶಾಸ್ತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಅವರು ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಅಂದರೆ ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ತಳಹದಿಯ ಮೇಲೇ ರೂಪುಗೊಂಡಿದ್ದಾವೆ. ಹಾಗಾಗಿ ಇಂದಿನ ಅರ್ಥಶಾಸ್ತ್ರಜ್ಞರು ಸಾಮಾಜಿಕ ಹಿನ್ನೆಲೆಯಲ್ಲಿ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕಾಗತ್ತೆ ಅಂತೇಳಿ. ಉದಾಹರಣೆಗೆ ಬಡತನ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಯಾಂತ್ರೀಕರಣ ಆಗಿರ್ಬೋದು, ವೇಶ್ಯಾವಾಟಿಕೆ, ನಗರೀಕರಣ, ಆಮೇಲೆ ಯೂತ್ ಅನ್ರೆಸ್ಟ್ ಅಂತ ಏನು ಕರಿತೀವಿ, ಯುವ ಅಶಾಂತಿ, ಇವೆಲ್ಲವುದಕ್ಕೂ ಅವುಗಳಿಗೆಲ್ಲ ಕಾರಣಗಳನ್ನು ಪಟ್ಟಿ ಮಾಡಿದಾಗ ಆರ್ಥಿಕ ಅಂಶಗಳು ಕೂಡ ಒನ್ ಆಫ್ ದಿ ಮೇನ್ ರೀಸನ್ಸ್ ಅಂತ ಅಲ್ಲಿ ನಾವು ಕಂಡುಕೊಳ್ತೀವಿ. ಹಾಗಾಗಿ ಅಂತಹ ಸಮಸ್ಯೆಗಳ ನಿವಾರಣೆಗೆ ಸಮಾಜಶಾಸ್ತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಇಬ್ಬರೂ ಕೂಡ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳಬೇಕಾಗಿದೆ ಅಂತ ನಾವು ಈ ಸಮಯದಲ್ಲಿ ಹೇಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಇವೆರಡರ ನಡುವಿನ ಸಂಬಂಧ ಮತ್ತು ಆರ್ಥಿಕ ಪರಿವರ್ತನೆಗಳಿಂದ ಸಾಮಾಜಿಕ ವ್ಯಾಖ್ಯಾನ, ಸಾಮಾಜಿಕ ಪರಿವರ್ತನೆಗಳಿಂದ ಆರ್ಥಿಕ ವ್ಯಾಖ್ಯಾನ, ಎರಡೂ ನಡುವಿನ ಪರಸ್ಪರ ಕೊಡುಕೊಳ್ಳುವಿಕೆ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಅಂದರೆ ಸಮನ್ವಯಗೊಳ್ತಕ್ಕಂಥ ಅಂಶಗಳ ಬಗ್ಗೆ ನಾವು ಇದುವರೆಗೂ ಈ ಅವಧಿಯಲ್ಲಿ ತಿಳಿದುಕೊಂಡಿದ್ದೇವೆ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.